ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಮೂಡಲಬಾಗಿಲು ಕ್ಷೇತ್ರದ ಪ್ರಸಿದ್ಧವಾಗಿರ್ತಕ್ಕಂಥ ವಿನಾಯಕನ ಬ್ರಹ್ಮರಥೋತ್ಸವವನ್ನು ಈಗಾಗಲೇ ಪೂರ್ವ ಸಭೆಯಿಂದ ಮುಂಚೆ ಕರಿಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಇವತ್ತು ಕರೆದು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು, ಎಲ್ಲ ನನ್ನ ನಾಯಕರು ಮತ್ತು ಎಲ್ಲ ತಾಲೂಕು ಆಡಳಿತ ವರ್ಗ, ಎಲ್ಲ ತಾಲೂಕು ಕುಟುಂಬ ಬಂದು ಪ್ರತಿ ವರ್ಷವೂ ಕೂಡ ವಿನಾಯಕನ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿಕೊಡ್ತಾಯಿದ್ವಿ. ಅದೇ ರೀತಿ ಕೂಡ ಈ ಸರಿ ಕೂಡ ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಥಾ ಪ್ರಕಾರವಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಮಾಡಬೇಕು ಎಲ್ಲವನ್ನು ಇವತ್ತು ಬರೆದು ಅದನ್ನು ಕಳಿಸ್ತೀವಿ. ಆ ಡಿಪಾರ್ಟ್ಮೆಂಟ್ ಅದನ್ನು ಸ್ವಚ್ಛವಾಗಿ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಏನು ಬಸ್ಸಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದೇ ತಿಂಗಳು 3ನೇ ತಾರೀಕಿಂದ 4 ಬಸ್ಸು ಹೊಸ ಡಿಪೋಗೆ ಬಂದಿದೆ. ಅದು ಒಂದು ನಿಮಗೆ ಕೊಟ್ಬಿಡ್ತೀನಿ. ನಿಮ್ಮ ರೂಟಿಗೆ 3ನೇ ತಾರೀಕು ಓಡಿಸ್ಲಿಕ್ಕೆ ವ್ಯವಸ್ಥೆನ ಮಾಡಿಕೊಡ್ತೀನಿ. ಸಾಯಂಕಾಲ 8 ಗಂಟೆಗೆ ಆಲ್ಟ್ ಆಗಲಿಕ್ಕೆ ಲಾಸ್ಟ್ ಬಸ್ ಬರಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಬೆಳಗ್ಗೆ ಯಥಾ ಪ್ರಕಾರವಾಗಿ ಬಸ್ ಬರ್ತಾಯಿದೆ. ಅದೇ ಪ್ರಕಾರವಾಗಿ ಪಿ ಡಿ ಡಿಪಾರ್ಟ್ಮೆಂಟಿಂದ ಹಿಡಿದು KSR ಡಿಪಾರ್ಟ್ಮೆಂಟಿಂದ ಹಿಡಿದು ನಮ್ಮ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಚ್ಚೆತ್ತವಾಗಿ ಆರೋಗ್ಯ ಇಲಾಖೆಯಿಂದ ತಾಲೂಕು ಆಡಳಿತ ಕಡೆಯಿಂದ ಈ ಬ್ರಹ್ಮರಥೋತ್ಸವಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೆ ನಾವು ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಇವತ್ತಿನ ಪಲ್ಲಕ್ಕಿ ವ್ಯವಸ್ಥೆಯನ್ನು ಊರು ಗ್ರಾಮಸ್ಥರು ನೀವೆಲ್ಲ ಸೇರಿ ನೀವೇನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀರಿ. ಆಯಿತು, ನಾನು ಬಿಟ್ಕೊಡ್ತಾ ಇದ್ದೀನಿ. ಪಲ್ಲಕ್ಕಿನ ನಿಮ್ಮ ವ್ಯವಸ್ಥೆ ನಡೀಲಿ. ಮತ್ತು ಯಾವುದೂ ಗೊಂದಲಕ್ಕೆ ಈಡಾಗಬಾರ್ದು. ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಬಂದರು, ಸ್ವಾಮಿಗೆ ಎಲ್ಲರೂ ಬರ್ತಾರೆ. ಸ್ವಾಮಿ ಎಲ್ರಿಗೂ ಬೇಕೇ ಬೇಕು. ಸೊ ಅದರಿಂದ ಎಲ್ಲ ಪ್ರಕಾರವಾಗಿ ಮುಂದುವರಿಸ್ತೀವಿ. ಯಥಾ ಪ್ರಕಾರವಾಗಿ ನಾನು ಬಂದಾಗಿಂದ ಏನು ದೇವಸ್ಥಾನ ಅಲಂಕಾರ ಮತ್ತು ರಥಾಲಂಕಾರವನ್ನು ಪಲ್ಲಕ್ಕಿ ಅಲಂಕಾರವನ್ನು ನನ್ನ ಕುಟುಂಬದಿಂದ ಮಾಡಿಕೊಡ್ತಾಯಿದ್ವಿ. ಆ ಕುಟುಂಬದಿಂದ ನಾನು ಮುಂದುವರಿಸ್ತೀನಿ, ನಾನು ಮಾಡಿಕೊಡ್ತೀನಿ. ವಿಶೇಷವಾಗಿ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಟೈಮಿಂಗ್ನ ಅಲರ್ಟ್ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ. ನಿಮ್ಮದು ಟೈಮಿಂಗ್ನ ಮಾಡೋಕ್ಕೆ ಅವ್ರಿಗೆ ಟೈಮಿಂಗ್ ಎಲ್ಲರೂ ಕ್ಲಬ್ ಮಾಡೋಕ್ಕೆ ಬಿಡೋಕ್ಕೆ ಹೋಗಬೇಡಿ. ಕ್ಲಬ್ ಮಾಡೋ ಪಾಪ ಒಬ್ಬರು ಆಚೆ ನಿಲ್ಲಿಸೋದು, ಒಬ್ಬರನ್ನ ಪೊಲೀಸ್ ಇಲಾಖೆಗೆ ತೊಂದರೆ ಆಗ್ತದೆ, ಕರ್ಕೊಂಬರೋಕ್ಕೆ ತೊಂದರೆ ಆಗ್ತದೆ. ಸೊ ಅದರಿಂದ ಟೈಮಿಂಗ್ನ ಅಲರ್ಟ್ ಮಾಡಿಕೊಟ್ಬಿಡಿ. ಸೊ 11 ಗಂಟೆಗೆ ಒಬ್ಬರು, 12 ಗಂಟೆ ಒಬ್ಬರು, 1 ಗಂಟೆ ಒಬ್ಬರು ಅವ್ರವ್ರ ಗುಂಪು ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಲಿ. ಸೊ ಇದೆಲ್ಲ ಆದಮೇಲೆ ಬ್ರಹ್ಮರಥೋತ್ಸವ ಆದಮೇಲೆ ಯಥಾ ಪ್ರಕಾರ ನಾವು ಹೊರಡ್ತೀವಿ. ಪೂಜೆಗಳೆಲ್ಲ ಮುಂದುವರಿಸ್ಕೊಂಡು ಅಂತ ಹೇಳ್ತಾ ಏನು ತಾಲೂಕು ಆಡಳಿತ ವಿಶೇಷವಾಗಿ ಪಲ್ಲಕ್ಕಿ ಮತ್ತು ದೇವರ ಅಲಂಕಾರ, ಒಳಗಡೆ ಅಲಂಕಾರ ತಾಲೂಕು ಆಡಳಿತ ಕಡೆಯಿಂದ ನೀವು ಮಾಡಬೇಕಾಗ್ತದೆ. ನೀವು ಮಾಡಬೇಕಾ? ಅದು ಮಾಡ್ಕೋಬೇಕಾಗುತ್ತೆ. ಅಲ್ಲ, ಅವ್ರು ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲ, ನೋಡ್ಕೊತೀನಿ ಅಂತ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗಿಲ್ಲ ಮ್ಯಾಟ್ರು. ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ನೀವೇ ಮಾಡ್ಕೊಂತೀರಿ. ಇನ್ವೆಸ್ಟ್ಮೆಂಟು ನಿಂದೆ. ಅದನ್ನೇ ಕ್ಲಾರಿಟಿ ಕೊಡಿ. ನೀವು ಇನ್ನೂ ನೋಡಿಲ್ಲ ಅಂತ ಕೊಡ್ತೀನಿ. ಅದು ಕ್ಲಾರಿಟಿ ಕೊಡಿ ನನಗೆ. ಅದು ಎಗರಕ್ಕಿಂತ ಮುಂಚೆ ಕೆಳಗಡೆ ನೋಡು ಅಂತ ಹೇಳ್ತಾ ಇರೋದು ನಾನು. ಅದು ಎಗರ ಮೇಲೆ ನೋಡೋದಲ್ಲ, ಆಯ್ತಲ್ವಾ? ನಾನು ಅದನ್ನೇ ಕ್ಲಾರಿಟಿ ನೋಡ್ಕೊಳ್ಳೋದಾ ಮಾಡ್ಕೊಳ್ಳೋದಾ? ನೋಡ್ಕೊಳ್ಳೋದು. ಹಂಗೆ ಜಾತ್ರೆ ಫುಲ್ ನೋಡ್ಕೊಳ್ಳಿ. ಪುಷ್ಪಪಲ್ಲಕ್ಕಿ ಯಾರು ವ್ಯವಸ್ಥೆ ಮಾಡ್ಕೊತಾರೋ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕಾಗಿತ್ತು. ಹೂನಾರ ಮತ್ತು ಇನ್ನೊಂದೆಲ್ಲ ಅದು ನಮ್ಮ ಇದರಿಂದ ಇರಲ್ಲ. ನಾವು ಮುಜರಾಯಿ ದುಡ್ಡು ಕೊಟ್ರೆ ನಾವೇ ಮಾಡ್ಕೊಂತೀವಿ ಅಂತ ಹೇಳ್ತಾವ್ರು. ನಿಮ್ಗೆ ಅರ್ಥ ಆಗಲಿಲ್ಲ ಮ್ಯಾಟ್ರು. ಪುಷ್ಪ ಪಲ್ಲಕ್ಕಿನ ದಾನಿಲಿ ಕೊಡ್ತಾ ಇದ್ರು. ಮಂಜಣ್ಣ ಅದು ಮಾತಾಡ್ಕೊಂತೀಯೇನು ಆ ಪಲ್ಲಕ್ಕಿದು? ಹೇಳಿ ಒಪ್ಕೊಂಡಿದ್ದಾರಲ್ಲ ನಿಮ್ದು ಮಾಡೋದು ನೀವು ಮಾಡಿ, ಮತ್ತೆ ಅವ್ರ ಜವಾಬ್ದಾರಿ ಅವ್ರು ವಹಿಸ್ಕೊಳ್ಳಿ. ಕ್ಲಾರಿಟಿ ಕೊಡ್ರು, ಮತ್ತೆ ಹೆಚ್ಚು ಕಡಿಮೆ ಆಗೋದು ಬೇಡ. ಬಂದಿದ್ದಾರೆ, ಕೊಟ್ಬಿಡಿ. ಬೇಡ, ಹೆಚ್ಚು ಕಡಿಮೆ ಆಗೋದು ಬೇಡ, ಕೂತ್ಕೋ. 3 ವರ್ಷದಿಂದ ಲಕ್ಷ ಮಾಡಿದ್ದೀನಿ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಲಾಸ್ಟ್ ವರ್ಷ ಕೂಡ 3.5 ಲಕ್ಷ ನನ್ನ ಖರ್ಚಾಗಿದೆ. ಯಾರೂ ಸಪೋರ್ಟ್ ಬರಲ್ಲ. ಅದು ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರೆ ಮಾಡಿದ್ರೆ ಮಾಡಿ ಸಂತೋಷ. ನೀನು ಕೂತು ನಗೋಣೆ, ನೀನು ಕೂತ್ಕೊಳ್ಳಿ. ರಪ್ಪ ಏನಪ್ಪ ಮಾಡಿಸ್ಕೊತೀರಾ? ಅಲ್ಲ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಾರ್ದು. ನೋಡ್ಕೊ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಆಯಿತು. ಚಲ್ಪತಿ ಆಯ್ತು. ಪುಷ್ಪ ಪಲ್ಲಕ್ಕಿಯನ್ನು ನೀವೇ ಮಾಡ್ಕೊಂತ ಹೇಳಿದ್ರಿ, ಸಂತೋಷ ಆಗ್ತದೆ. ಅದರಿಂದ ಯಥಾ ಪ್ರಕಾರವಾಗಿ
ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನು ಈ ಸರಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕಂತ ಎಲ್ಲ ಡಿಪಾರ್ಟ್ಮೆಂಟ್ಗೂ ಏಯ್ ನೀವೇನ್ರಿ ರೀ ಯಾಕ್ರಿ ಈ ಥರ ಆಯ್ತು ಮಾತಾಡಿದಾಯ್ತಲ್ಲ ಎಮ್ ಎಲ್ ಎ ಮಾತಾಡ್ತಾರೆ ಸುಮ್ಮನೆ ಇರಂಗೆ ಎಲ್ಲ ಪ್ರಕಾರವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ವಹಿಸ್ಕೊಂಡು ಈ ಬ್ರಹ್ಮರಥೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯ ಮತ್ತು 3 ರಾಜ್ಯಗಳಂತ ತಿರುಗಿ ನೋಡ್ತಕ್ಕಂಥ ಮಾಡಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಕೂಡ ಸೂಚನೆ ಕೊಡ್ತಾ ಏನು ಕಳೆದ ಬಾರಿ ಮಿಸ್ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಅದು ಅಚ್ಚುಕಟ್ಟಾಗಿ ಮುಂದುವರಿಸಲಿಕ್ಕೆ ಇವಾಗಲೇ ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ಯಥಾ ಪ್ರಕಾರವಾಗಿ ತುಂಬ ಚೆನ್ನಾಗಾಗ್ತದೆ, ಮುಂದೆ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.